ಈ ವರ್ಷ ಬಿಸಿಲಿನ ತಾಪ ಅತೀ ಹೆಚ್ಚಾಗಿದೆ. ಬಿಸಿಲಿನ ಗಾಳಿ ಅಥವಾ ಹೀಟ್ ವೇವ್ ನಿಂದ ನಮ್ಮನ್ನು ನಾವು ಹೇಗೆ ರಕ್ಷಿಸಿಕೊಳ್ಳಬೇಕು ಎಂಬ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಉಷ್ಣ ಅಲೆ ಎಂದರೆ ಒಂದು ಪ್ರದೇಶದಲ್ಲಿ ಸಾಮಾನ್ಯ ತಾಪಮಾನಕ್ಕಿಂತ ಹೆಚ್ಚು ಉಷ್ಣಾಂಶವು ನಿರಂತರವಾಗಿ ಕೆಲವು ದಿನಗಳ ಕಾಲ ಮುಂದುವರಿಯುವ ಸ್ಥಿತಿ. ಇತ್ತೀಚಿನ ವರ್ಷಗಳಲ್ಲಿ ಹವಾಮಾನ ಬದಲಾವಣೆಯಿಂದ ಉಷ್ಣ ಅಲೆಗಳ ಪ್ರಮಾಣ ಹೆಚ್ಚಾಗುತ್ತಿದೆ. ಇದು ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ಉಂಟಾಗುತ್ತದೆ ಮತ್ತು ಜನಜೀವನವನ್ನು ತುಂಬಾ ಕಷ್ಟಪಡಿಸುತ್ತದೆ. ಉಷ್ಣ ಅಲೆಯನ್ನು ಸೈಲೆಂಟ್ ಕಿಲ್ಲರ್ ಅಥವಾ ಇನ್ವಿಸಿಬಲ್ ಡಿಸಾಸ್ಟರ್ ಎಂದು ಕರೆಯುತ್ತಾರೆ. ಇದು ಪರಿಸರ, ಮಾನವನ ಆರೋಗ್ಯ ಮತ್ತು ಆರ್ಥಿಕ ಚಟುವಟಿಕೆಗಳ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ. ಮಾನವ ಆರೋಗ್ಯದ ಮೇಲೆ ಪರಿಣಾಮಗಳು. ಎ. ಹೀಟ್ ಸಂಬಂಧಿತ ಕಾಯಿಲೆಗಳು. ಹೀಟ್ ಎಕ್ಸಾಷನ್, ಧನಿವು. ಲಕ್ಷಣಗಳು: ತಲೆನೋವು, ವಾಕರಿಕೆ ಮತ್ತು ವಾಂತಿ, ದೌರ್ಬಲ್ಯ, ಕೈಕುಲುಕುವುದು ಮತ್ತು ಅಶಾಂತಿ, ತೀವ್ರ ಬಾಯಾರಿಕೆ, ಆತಂಕ, ಸಮನ್ವಯದ ಕೊರತೆ, ಪುವರ್ ಕೋಆರ್ಡಿನೇಷನ್, ದುರ್ಬಲ ಹಾಗೂ ವೇಗವಾದ ನಾಡಿ, ಪಲ್ಸ್, ಹೆಚ್ಚು ಬೆವರುವಿಕೆ, ದೇಹದ ತಾಪಮಾನ ಏರಿಕೆ. ಏನು ಮಾಡಬೇಕು? ನೆರಳಿನಲ್ಲಿ ಅಥವಾ ಏರ್ ಕಂಡೀಷನ್ ಇರುವ ಸ್ಥಳದಲ್ಲಿ ಮಲಗಿಸಿ. ನೀರು ಕುಡಿಯಲು ಕೊಡಬೇಕು. ತಣ್ಣನೆಯ ಬಟ್ಟೆಯ ಪಟ್ಟಿ, ಕೂಲ್ ಕಾಂಪ್ರೆಸ್ ಬಳಸಬೇಕು. ತಣ್ಣನೆಯ ಸ್ನಾನ ಮಾಡಿಸಬೇಕು. ಮಾನವ ಆರೋಗ್ಯದ ಮೇಲೆ ಪರಿಣಾಮಗಳು. ಎ. ಹೀಟ್ ಸಂಬಂಧಿತ ಕಾಯಿಲೆಗಳು. 1. ಹೀಟ್ ರ್ಯಾಶ್, ಚರ್ಮದ ಉರಿ. ಹೆಚ್ಚು ಬೆವರುವಿಕೆಯಿಂದ ಚರ್ಮದ ಸಮಸ್ಯೆ. ಲಕ್ಷಣಗಳು, ಸಿಂಪ್ಟಮ್ಸ್: ಚರ್ಮದ ಮೇಲೆ ಸಣ್ಣ ಕೆಂಪು ಗುಳ್ಳೆಗಳು ಅಥವಾ ಚುಕ್ಕೆಗಳು, ತೀವ್ರವಾದ ನವೆ, ಇಚ್ಚಿಂಗ್ ಅಥವಾ ಚುಚ್ಚುವ ಭಾವನೆ, ಚರ್ಮದಲ್ಲಿ ಉರಿ, ಚುರುಕು, ಪ್ರಿಕ್ಲಿಂಗ್ ಸೆನ್ಸೇಷನ್. ಕೆಂಪು ಗುಳ್ಳೆಗಳು ಹೆಚ್ಚು ಬೆವರು ಬರುತ್ತಿರುವ ಭಾಗಗಳಲ್ಲಿ ಕಾಣಿಸಿಕೊಳ್ಳುವುದು. ಕುತ್ತಿಗೆ, ಬೆನ್ನು, ಕೈಕುಚ್ಚು, ತೊಡೆ. ಕೆಲವೊಮ್ಮೆ ಚರ್ಮ ಒಣಗುವುದು ಅಥವಾ ಸುಡುತ್ತಿರುವಂತೆ ಅನಿಸಬಹುದು. ಹೀಟ್ ಸಂಬಂಧಿತ ಕಾಯಿಲೆಗಳು. ಹೀಟ್ ಕ್ರ್ಯಾಂಪ್ಸ್, ಕಸಬುರುಳಿ ನೋವು, ಹುಟ್ಟಿನ ಕೊರತೆಯಿಂದ ಸ್ನಾಯು ನೋವು. ಲಕ್ಷಣಗಳು, ಸಿಂಟಮ್ಸ್: ಕಾಲುಗಳು, ಕೈಗಳು ಅಥವಾ ಹೊಟ್ಟೆಯ ಸ್ನಾಯುಗಳಲ್ಲಿ ತೀವ್ರ ನೋವು, ಮಸಲ್ ಪೇನ್. ಸ್ನಾಯುಗಳ ಸೆಳೆತ, ಮಸಲ್ ಸ್ಪ್ಯಾಸಮ್ಸ್. ಹೆಚ್ಚು ಬೆವರುವುದು, ಎಕ್ಸೆಸಿವ್ ಸ್ವೆಟಿಂಗ್. ದೇಹದ ಉಪ್ಪಿನಾಂಶ ಕಡಿಮೆಯಾಗುವುದು, ಲಾಸ್ ಆಫ್ ಸಾಲ್ಟ್ಸ್ ಆರ್ ಎಲೆಕ್ಟ್ರೋಲೈಟ್ಸ್. ದೇಹದಲ್ಲಿ ನೀರಿನ ಕೊರತೆ. ಏನು ಮಾಡಬೇಕು? ಹೈಡ್ರೇಷನ್. ವಾಟ್ ಟು ಡೂ? ದುರ್ಬಲತೆ ಮತ್ತು ತಕ್ಷಣ ಕೆಲಸ, ವ್ಯಾಯಾಮ ನಿಲ್ಲಿಸಿ. ನೆರಳಿನ ಸ್ಥಳದಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳಿ. ಸಾಕಷ್ಟು ನೀರು ಅಥವಾ ORS ಅಥವಾ ಎಲೆಕ್ಟ್ರೋಲೈಟ್ ಪಾನೀಯ ಕುಡಿಯಿರಿ. ಪ್ರಭಾವಿತ ಸ್ನಾಯುಗಳನ್ನು ನಿಧಾನವಾಗಿ ಸ್ಟ್ರೆಚ್ ಮತ್ತು ಮಸಾಜ್ ಮಾಡಿ. ತಣ್ಣನೆಯ ಬಟ್ಟೆಯ ಪಟ್ಟಿ, ಕೂಲ್ ಕಾಂಪ್ರೆಸ್ ಬಳಸಿ. ಭಾರವಾದ ಕೆಲಸವನ್ನು ಸ್ವಲ್ಪ ಸಮಯ ತಪ್ಪಿಸಿ.